ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಕ್ಷೇಮಾಭಿವೃದ್ಧಿ ನೌಕರರಿಗೆ 2012ರಲ್ಲಿ ರಾಜ್ಯ ಸರ್ಕಾರದ ವಿಧೇಯಕದಲ್ಲಿ ತಿಳಿಸಿದಂತೆ ಎಲ್ಲ ಸೌಲಭ್ಯಗಳನ್ನು ನೀಡಬೇಕು ಎಂದು ಶ್ರಮಜೀವಿಗಳ ವೇದಿಕೆ ಅಧ್ಯಕ್ಷ ಚಂದ್ರಶೇಖರ್ ಹಿರೇಮಠ್ ಸರ್ಕಾರಕ್ಕೆ ಒತ್ತಾಯಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ವಿವಿಧ ಇಲಾಖೆಗಳಲ್ಲಿ ದಿನಗೂಲಿ ಕ್ಷೇಮಾಭಿವೃದ್ಧಿ ನೌಕರರಿಗೆ ಸ್ವಾವಲಂಬನ ಪಿಂಚಣಿ ಸೌಲಭ್ಯ ನೀಡುವಂತೆ ಅಧಿನಿಯಮದಲ್ಲಿ ಆದೇಶಿಸಲಾಗಿದೆ ಎಂದು ಅಧಿಕಾರಿಗಳಿಗೆ ಮನವಿ ಮಾಡಿಕೊಡಲಾಗಿದೆ. ನೌಕರರಿಗೆ ತುಟಿ ಭತ್ಯೆ ಮತ್ತು ಮನೆ ಬಾಡಿಗೆ ಭತ್ಯೆಯನ್ನು 90% ಈಗಾಗಲೇ ನೀಡಲಾಗುತ್ತಿದೆ. ಆದರೆ ಸರ್ಕಾರಿ ನೌಕರರಿಗೆ ನೀಡುತ್ತಿರುವ ರೀತಿಯಲ್ಲಿಯೇ 100% ನೀಡಬೇಕು. ಗಳಿಕೆ ರಜೆಯನ್ನು ಈಗಾಗಲೇ ನೀಡಲಾಗುತ್ತಿದೆ. ಆದರೆ ರಜಾ ನಿಗದೀಕರಣ ಸೌಲಭ್ಯವನ್ನ ನೀಡಲಾಗುತ್ತಿಲ್ಲ. ಆದ ಕಾರಣ ದಿನಗೂಲಿ ಕ್ಷೇಮಾಭಿವೃದ್ಧಿ ನೌಕರರಿಗೆ ರಜೆ ನಿಗದೀಕರಣ ಸೌಲಭ್ಯವನ್ನ ವಿಸ್ತರಿಸುವಂತೆ ಅಥವಾ ಹಕ್ಕಿನಲ್ಲಿರುವ ಗಳಿಕೆ ರಜೆಯನ್ನ ನಿವೃತ್ತಿಯಾದಾಗ ನೌಕರರುಗಳಿಗೆ ರಜೆ ನಿಗದೀಕರಣ ಜಾರಿಗೊಳಿಸಬೇಕು. ಸರ್ಕಾರಿ ನೌಕರರಿಗೆ ನೀಡುತ್ತಿರುವ ವಾರ್ಷಿಕ ವೇತನ ಬಡ್ತಿಯನ್ನು ದಿನಗೂಲಿ ಕ್ಷೇಮಾಭಿವೃದ್ಧಿ ನೌಕರರಿಗೂ ವಿಸ್ತರಿಸಬೇಕು. ಹಬ್ಬದ ಮುಂಗಡ ಹಣವನ್ನು ನೀಡುವುದರ ದಿನಗೂಲಿ ಕ್ಷೇಮಾಭಿವೃದ್ಧಿ ನೌಕರರಿಗೆ ವಿಸ್ತರಿಸಬೇಕು. ಸರ್ಕಾರ ಅನಾವಶ್ಯಕ ವಿಳಂಬ ಮಾಡುತ್ತಿರುವುದರಿಂದ ತಮ್ಮ ಬೇಡಿಕೆಗೆ ಸ್ಪಂದಿಸದೇ ಇದ್ದರೆ ನಿರ್ದಿಷ್ಟ ಧರಣಿಯ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. 2012ರ ವಿಧೇಯಕದಲ್ಲಿ ಏನೇನಿದೆ ಆ ಎಲ್ಲ ಸೌಲಭ್ಯ ವಿಸ್ತರಣೆ ಮಾಡಬೇಕು ಅಂತ ಕೊಟ್ಟರು. ಸರ್ಕಾರ ಹೆಂಗೆ ಕೆಲಸ ಮಾಡ್ತದೆ ಅನ್ನೋದಕ್ಕೆ ಇದೊಂದು ಲಿವಿಂಗ್ ಎಕ್ಸಾಂಪಲ್. ಆ ತೀರ್ಪು ಬಂದ ಮೇಲೆ ಏನು ಮಾಡಿದ್ರು, DPR ಸರ್ಕಾರಿ ನಿಯಮ ಫಸ್ಟ್ ಹೋಗೋದೇ DPR ಮುಖ್ಯ ಇಲಾಖೆ ಅದೇ. DPRದವ್ರು ಏನು ಮಾಡಿದ್ರು, ಬೇಕಂತಲೇ ಅನಾವಶ್ಯಕವಾಗಿ ಅದನ್ನು ಪಾರ್ಲಿಮೆಂಟ್ರಿ ಅಫೇರ್ಸ್ ಕಮಿಟಿಗೆ ಕಳಿಸ್ತರು. ಅಲ್ಲಿಂದ FDಗೆ ಹೋಯ್ತು. FDನಿಂದ ಲಾ ಡಿಪಾರ್ಟ್ಮೆಂಟ್, ಅಂದರೆ ಹಿಂಗೆ ಇಲಾಖೆ ವೈಸೇ ಓಡಾಡಿಸ್ತಾ ಇದ್ದಾರೆ. ಫೈನಾನ್ಷಿಯಲ್ ಅಲ್ಲಿ ಓರಲ್ ಏನು ಇನ್ಸ್ಟ್ರಕ್ಷನ್ ಇದೆ, ಫೈನಾನ್ಷಿಯಲ್ ಬರ್ಡನ್ ಸರ್ಕಾರಕ್ಕೆ ಆಗಬಾರ್ದು ಅಂಥವು ಏನೋ ಫೈಲ್ ಬಂದರೆ ಇಲಾಖೆನಿಂದ ಇಲಾಖೆಗೆ ಓಡಾಡ್ಸ್ಕೊತಿಲ್ಲೇ ಇರ್ರಿ. ವಿಧಾನಸೌಧನಲ್ಲೇ ಓಡಾಡ್ತಾವೆ ಅವು ಎಲ್ಲ ಇಲಾಖೆ. ವಿಧಾನಸೌಧದಲ್ಲೇ ಇದೆ. ಫಸ್ಟ್ ಫ್ಲೋರಿಗೆ ಹೋಗಿ ಸೆಕೆಂಡ್ ಫ್ಲೋರ್ ಬರ್ತದೆ, ಸೆಕೆಂಡ್ ಫ್ಲೋರ್ ಹೋಗಿ ಥರ್ಡ್ ಫ್ಲೋರ್ ಹೋಗ್ತದೆ. ಹಿಂಗೆ ಓಡಾಡ್ಕೋತಿರ್ತಾವೆ. ಅದಕ್ಕೆ ನಾವು ಮೊನ್ನೆ ಹೋಗಿ ಎಲ್ಲರೂ ಭೇಟಿಯಾಗಿ DPR ಸೆಕ್ರೆಟ್ರಿಗೆ, ಲಾ ಸೆಕ್ರೆಟ್ರಿಗೆ ಮತ್ತು ಹಣಕಾಸು ಇಲಾಖೆ ಸೆಕ್ರೆಟ್ರಿಗೆ, ಸರ್ ಕೋರ್ಟ್ ತೀರ್ಪಾಗಿದೆ ಮತ್ತು ನೀವು ಯಾಕೆ ಇಂಪ್ಲಿಮೆಂಟ್ ಮಾಡಿಲ್ಲ 100% ಅಂದ್ರೆ, ಇಲ್ಲ ಇದ್ರ ಬಗ್ಗೆ ನಾವು ಪರಿಶೀಲಿಸ್ತಿದ್ದೀವಿ ಇದು ಅಂಥೇಳಿ ಬರೀ ಗಾಳಿ ಮಾತು, ಕೆಲ್ಸಕ್ಕೆ ಬರಲಾರ್ದ ಮಾತುಗಳೇ ಹೇಳಿದರು. ಸರ್ ನೀವು ಅಪೀಲ್ ಹೋಗೋದಿದ್ರು ಅಪೀಲ್ ಹೋಗ್ಬೋದಾಗಿತ್ತು. ಅಪೀಲು ಹೋಗಿಲ್ಲ, ಏನೂ ಹೋಗಿಲ್ಲ. ನಾವು ಮತ್ತೆ ಕಂಟೆಂಪ್ಟ್ ಮೂವ್ ಮಾಡೋದು. ಇಷ್ಟೊತ್ತರಲ್ಲಿ ಭಾಳಷ್ಟು ಜನ ರಿಟೈರ್ ಆಗಿ ಹೋಗ್ತಾ ಇದ್ದಾರೆ. ಅವ್ರಿಗೆ ಯಾವುದೂ ಬೆನಿಫಿಟ್ ಎಕ್ಸ್ಟೆಂಡ್ ಆಗ್ತಾಯಿಲ್ಲ. ನಮ್ಮ ಕಳಕಳಿ ಏನು ಅಂತ ಹೇಳಿದ್ರೆ, ಈ ಲೀಗಲ್ ಬ್ಯಾಟಲ್ನಲ್ಲಿ ಭಾಳ ಸಮಯ ತೋತದು. ಭಾಳ ಜನ ರಿಟೈರ್ ಆಗಿ ಹೋಗ್ತದೆ, ಅವ್ರಿಗೆ 100% DA ಸಿಗೋಂಗಿಲ್ಲ, ಇದು ಸಿಗೋಂಗಿಲ್ಲ. ಅದಕ್ಕೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರಿಗೂ ಕೂಡ ಭೇಟಿಯಾಗಿ ನಾವು ಒಂದು ಮನವಿ ಕೊಟ್ಟಿದ್ವಿ. ಮತ್ತು ಇವರಿಗೆಲ್ಲರಿಗೂ ಒಂದು ಪೆನ್ಷನ್ ಸ್ಕೀಮ್, ಅವಾಗ ಯಾವುದೋ ಒಂದು ಪೆನ್ಷನ್ ಸ್ಕೀಮ್ ಕೊಡಬೇಕು ಅಂಥೇಳಿ ವಿಧೇಯಕದಲ್ಲಿ ಇತ್ತು. ಅದನ್ನು ಯಾವುದೂ ಡಿಸೈನ್ ಮಾಡಿಲ್ಲ. ಅದಕ್ಕೆ ಇವರಿಗೂ ಕೂಡ ಒಂದು ಪೆನ್ಷನ್ ಸ್ಕೀಮ್ ಕೊಡಬೇಕು. ಪ್ಲಸ್ ಪ್ರಮುಖ ನಮ್ಮ 4 ಬೇಡಿಕೆ ಇವೆ, 5 ಬೇಡಿಕೆ ಇವೆ. ಇವರಿಗೆ ಪೆನ್ಷನ್ ಸ್ಕೀಮ್ ಕೊಡಬೇಕು ಮತ್ತು ತುಟ್ಟಿ ಭತ್ಯೆ, ಮನೆ ಬಾಡಿಗೆ ಅದನ್ನೆಲ್ಲ 100% ಮಾಡಬೇಕು. ಲೀವ್ ಎನ್ಕ್ಯಾಶ್ಮೆಂಟು, ನೌಕರರಿಗೆ ಲೀವ್ ಎನ್ಕ್ಯಾಶ್ಮೆಂಟು ಒಂದು ಬೆನಿಫಿಟ್ ಇದೆ. ಅವರು ಗಳಿಕೆ ರಜೆ ಅಂತೇಳಿ ಕನ್ನಡದಲ್ಲಿ ಹೇಳ್ತಾರೆ. ಆ ಗಳಿಕೆ ರಜೆಯನ್ನು ಇವ್ರಿಗೆ ಇಂಪ್ಲಿಮೆಂಟೇ ಮಾಡಿಲ್ಲ. ಅದನ್ನು ಮಾಡಬೇಕು. ಮತ್ತು ಪ್ರತಿ 5 ವರ್ಷಕ್ಕೆ ಒಂದೊಂದು ಸರ್ತಿ ಇನ್ಕ್ರಿಮೆಂಟ್ ಕೊಡಬೇಕು ಅಂಥೇಳಿ ವಿಧೇಯಕದಲ್ಲೇ ಇದೆ. 2012ರ ವಿಧೇಯಕದಲ್ಲೇ ಇದೆ. ಅದನ್ನು ಕೂಡ ಇವರು ಇಂಪ್ಲಿಮೆಂಟ್ ಮಾಡಿಲ್ಲ. ಅದಕ್ಕೆ ನಾವು ಹೇಳೋದೇನು, ಅನಾವಶ್ಯಕವಾಗಿ ನೀವು ಡಿಪಾರ್ಟ್ಮೆಂಟ್ ಒಪಿನಿಯನ್ ಕಲೆಕ್ಟ್ ಮಾಡೋದು, ಇದರಲ್ಲೇ ಸಮಯ ವ್ಯರ್ಥ ಮಾಡಬೇಡ್ರಿ. ಭಾಳ ಬೇಗ ಇಂಪ್ಲಿಮೆಂಟ್ ಮಾಡಬೇಕು. ಇಲ್ಲದೇ ಇದ್ದರೆ 15 ದಿನ ನಾವು ಸರ್ಕಾರಕ್ಕೆ ಮೊನ್ನೆ ಕೂಡ ಲೆಟ್ರ್ ಕೊಟ್ಟು ಬಂದಿದ್ವಿ. 15 ದಿನದಲ್ಲಿ ಇದನ್ನೆಲ್ಲ ನೀವು 100% ಇಂಪ್ಲಿಮೆಂಟ್ ಮಾಡದೇ ಇದ್ರೆ ನಾವು ಮತ್ತೆ ಹೋರಾಟಕ್ಕೆ ಇಳಿಬೇಕಾಗ್ತದೆ. ಈಗ ಭಾಳಷ್ಟು ಜನರಿಗೆ ತೊಂದರೆ ಆಗಬಾರ್ದು ಅಂಥೇಳಿ ನಾವು ಹೋರಾಟ ಬದಿಗೆತ್ತಿ ಕಾನೂನು ರೀತಿಯಿಂದ ಪ್ರಯತ್ನ ಮಾಡ್ತಾಯಿದ್ದೀವಿ. ಆದರೆ ನಮ್ಮ ಮಾತಿಗೆ ನೀವು ಬೆಲೆ ಕೊಡದೇ ಇದ್ದರೆ ನಿಮಗೆ 15 ದಿನ ನಾವು ಟೈಮ್ ಕೊಡ್ತೀವಿ. ಕೊಡದೇ ಇದ್ದರೆ ನಾವು ಮತ್ತೆ ಇಳಿದು ಹೋರಾಟಕ್ಕೆ ಮಾಡಬೇಕಾಗ್ತದೆ ಅಂಥೇಳಿ ರಾಜ್ಯ ಸರ್ಕಾರಕ್ಕೆ ಈ ಮೂಲಕ BPL ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ.
ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನ್ಯ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನ್ಯ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472 272727 ಅಥವಾ ಮೊಬೈಲ್ ನಂಬರ್ 9900427814.